ಇಲ್ಲಿ ನಾನು ದಿನಕ್ಕೆ 10 ಸಲನಾದ್ರೂ ಜಗಳ ಆಡ್ತಾ ಇದ್ದೀನಿ. 5 ಸರಿ ಆದ್ರೂ ಕಿರಿಚ್ತೀನೋ ಸಹಿಸ್ಕೋತೀನೋ ನನ್ ಸಮಾಧಾನ ಮಾಡ್ಕೋತೀನೋ ಐ ರಿಯಲಿ ಡೋಂಟ್ ನೋ. ತಲೆ ಕೆಟ್ಟ ಹೋಗಿದೆ. ಹೇ ಆದ್ಯ, ಅವಾಗವಾಗ ವಿಡಿಯೋ ಕಾಲು ಮಾಡು. ನಿನ್ನ ನೋಡಿ ತುಂಬಾ ದಿನ ಆಯ್ತು. ಇಲ್ಲಿ ನಾರ್ಮಲ್ ಕಾಲ್ ಮಾಡಕ್ಕೆ ಸಿಗ್ನಲ್ ಸಿಗೋದು ಕಷ್ಟ ಆಗಿದೆ. ಇಂಟರ್ನೆಟ್ ಹಾಕ್ಸೋವರೆಗೂ ವಿಡಿಯೋ ಕಾಲ್ಸ್ ಏನು ಮಾಡಕ್ಕಾಗಲ್ಲ. ಸರಿ, ಫಸ್ಟ್ ನೀನು ನನಗ್ ಬೇಕಾಗಿರೋದನ್ನ ಕೊರಿಯರ್ ಮಾಡು. ನಾಳೆ ಅಷ್ಟರಲ್ಲಿ ಇಲ್ಲಿಗೆ ರೀಚ್ ಆಗೋ ಹಾಗೆ ಮಾಡು. ಓಕೆ, ನಿಂಗೇನ್ ಬೇಕೋ SMS ಮಾಡು. ಓಕೆ, ಟೇಕ್ ಕೇರ್, ಬಾಯ್. ಹೆಸರಿಗೆ ಮಾತ್ರ ಇವರೆಲ್ಲ ಸಂಬಂಧಿಕರು. ಇವ್ರುಗಳಿಗಿಂತ ನನ್ನ ಫ್ರೆಂಡ್ಸೇ ಬೆಸ್ಟ್. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ನಮ್ಮ ಪುರೋಹಿತ್ರೆ, ನನ್ನ ತಂಗಿ ಸಂಧ್ಯಾ ತಿಥಿ ಬಗ್ಗೆ ಕೇಳಬೇಕಾಗಿತ್ತು. ಹೌದಮ್ಮ, ಈ ಶನಿವಾರದ ಬೆಳಗ್ಗೆ 11 ಗಂಟೆಗೆಲ್ಲ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಮ್ಮ. ಸಂಧ್ಯನ್ ಗಂಡ ಕಿಶೋರ್ ಅವರು ವಿದೇಶಕ್ಕೆ ಹೋಗಿದ್ದಾರಲ್ಲ, ಮಾಡಿಸ್ಬೇಕಾಗಿರೋದು ಅವರೇ ಅಲ್ವೇನಮ್ಮ? ಬರೋ ಕೇಳಿ. ಹೇಗೂ ಬರೋದಕ್ಕೆ 1 ದಿನ ಬೇಕಾಗುತ್ತೆ. ಎಷ್ಟು ಬೇಗ ನೀವು ಅವ್ರಿಗೆ ಹೇಳ್ತೀರೋ ಅಷ್ಟು ಒಳ್ಳೇದು. ನಿಮ್ಗೆ ಹೇಗೆ ಹೇಳಬೇಕೋ ಏನು ಹೇಳಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ ಪುರೋಹಿತ್ರೆ. ಅರ್ಥ ಆಯ್ತಮ್ಮ. ರಾಜಾರಾಮ್ ಅವರು ಮನೆಯಲ್ಲಿ ಲ್ಯಾಂಡ್ಲೈನ್ ಬಿಟ್ರೆ ಮೊಬೈಲ್ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ. ನಿಮ್ಮ ಹತ್ರ ನಂಬರ್ ಇದ್ರೆ ನನ್ನ ಫೋನಿಂದ ಮಾಡಿ. ಇದೇ ಪುರೋಹಿತ್ರೆ, ಯಾವುದಕ್ಕೂ ಇರಲಿ ಅಂತ ಚೀಟಿಲಿ ನಂಬರ್ ಬರ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಂಬರ್ ಹೇಳಿಮ್ಮ. 2236. ರಿಂಗ್ ಆಗ್ತಿದ್ಯಮ್ಮ. ಹಲೋ. ಹಲೋ, ಹೂ ಇಸ್ ದಿಸ್? ನಾನು ಜಾನಕಿ. ನೀವಾ? ಈ ನಂಬರ್? ಅದು ನಮ್ಮೂರಿನ ದೇವಸ್ಥಾನದ ಪುರೋಹಿತರದು. ನೀವು ನಾಡಿದ್ದು ಬರಬೇಕಿತ್ತು. ಯಾಕೆ, ಏನಾಯ್ತು? ಆದ್ಯ ಚೆನ್ನಾಗಿದ್ದಾಳೆ ಅಲ್ವಾ? ಅಯ್ಯೋ, ನೀವೇನು ಹೆದರ್ಕೋಬೇಡಿ, ಅವಳು ಚೆನ್ನಾಗೇ ಇದ್ದಾಳೆ. ಶನಿವಾರ ಸಂಧ್ಯನ್ ತಿಥಿ ಮಾಡಬೇಕು ಅಂತ ಪುರೋಹಿತರು ಹೇಳಿದ್ರು. ಅದನ್ನ ನೀವೇ ಮಾಡಬೇಕು. ನನಗೂ ಬರಬೇಕು ಅಂತ ಆಸೆ ಇದೆ, ಆದ್ರೆ ಇಲ್ಲಿ ಕಳ್ಸಲ್ಲ. ಕಂಪ್ನಿ ಜೊತೆ ಕಮಿಟ್ಮೆಂಟ್ ಆಗಿದೆ. 2 ದಿನ ಬಂದಿದ್ರೆ ಸಾಕಾಗಿತ್ತು. 1 ದಿನ ಕೂಡ ರಜೆ ಕೊಡೋದಿಲ್ಲ. ಒಂದು ವೇಳೆ ನಾನು ಬಂದ್ಬಿಟ್ರೆ ಮತ್ತೆ ನಾನು ಆಸ್ಟ್ರೇಲಿಯಾಗೆ ಬರೋದಿಕ್ಕಾಗಲ್ಲ. ಅಯ್ಯೋ, ಹಾಗ ಅಷ್ಟೇನೆ ಹೊರತು ಸಂಧ್ಯಾ ಮೇಲೆ ನನಗೆ ಪ್ರೀತಿ ಇಲ್ದೇನೆ ಇಲ್ಲ. ಪರವಾಗಿಲ್ಲ ಬಿಡಿ, ನಿಮ್ಮ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋಬಲ್ಲೆ. ಸರಿ, ಬೇರೆ ಏನಾದರೂ ದಾರಿ ಇದೆಯೇನೋ ಅಂತ ಪುರೋಹಿತ್ರನ ಕೇಳಿ ನೋಡ್ತೀನಿ. ಫೋನ್ ಇಡ್ತೀನಿ. ಏನ್ ಹೇಳಿದ್ರಮ್ಮ? ವಿದೇಶಕ್ಕೆ ಹೋದ್ರೆ ಇದೇ ಸಮಸ್ಯೆ. ದುಡ್ಡು ಜಾಸ್ತಿ ಸಿಗುತ್ತೆ ಅಂತ ಆಸೆ ಪಟ್ಟು ಹೋಗ್ತಾರೆ. ಆದ್ರೆ ಸಂಬಂಧಗಳು ದೂರ ಆಗುತ್ತೆ ಅಂತ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಬೇರೆ ಏನಾದ್ರೂ ಮಾಡೋಕ್ಕಾಗಲ್ವಾ ಪುರೋಹಿತ್ರೆ? ಹಾಗಾದ್ರೆ ಒಂದೇ ಒಂದು ಮಾರ್ಗ ಇದೆಯಮ್ಮ. ರಾಜಾರಾಮ್ ಅವರು ತಿಥಿ ಕಾರ್ಯಕ್ಕೆ ಒಪ್ಕೋತಾರಾ? ಅವರ? ಹೌದಮ್ಮ. ಇದನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಹೋಗ್ ಬರ್ತೀನಮ್ಮ. ಅಮ್ಮ, ಅಮ್ಮ,
ಏನಪ್ಪ ಪ್ಯಾಂಟು ಶರ್ಟ್ ಹಾಕೊಂಡ್ ಭಿಕ್ಷೆ ಬೇಡ್ತಿದ್ಯಾ? ಕೈ ಖಾಲಿ ಇಲ್ಲ, ನಾಳೆ ಬಾ. ಅಮ್ಮ, ನಾನ್ ನಿಮ್ಮಿಂದ ತಗೊಳಕ್ ಬಂದಿಲ್ಲಮ್ಮ, ನಾನೇ ಕೊಡಕ್ ಬಂದಿದ್ದೀನಿ. ಎಷ್ಟು ಕೊಬ್ಬು ನಿನ್ಗೆ! ಯಾರ್ ಮನೆಗ್ ಬಂದು ಏನ್ ಮಾತಾಡ್ತಿದ್ಯಾ? ನಿನ್ ಕಣ್ಣಿಗೆ ಹಾಕ್ ಕಾಣಿಸ್ತಾ ಇದೀನ ನಾನು? ನೀನ್ ನನಗೆ ಕೊಡುವಂತ ಶ್ರೀಮಂತನಾ? ಅದ್ಕೆ ಇರಿ, ಅವನ್ ಜೊತೆನಲ್ಲಿ ಯಾಕೆ ಜಗಳ ಮಾಡ್ತಿದ್ದೀರಾ? ಏನ್ ಹೇಳ್ದ ಅನ್ನೋದ್ ಕೇಳಿಸ್ಕೊಂಡ್ಯಾ ನೀನು? ಹಾಗೆ ಹೇಳ್ಬೇಕು ಮತ್ತೆ. ಅವನು ಕೊರಿಯರ್ ಡೆಲಿವರಿ ಬಾಯ್, ಅದನ್ ಕೊಟ್ಟು ಹೋಗೋದಕ್ ಬಂದಿದ್ದಾನೆ. ಹೌದಮ್ಮ, ನಿಮ್ಗೊಂದು ಪಾರ್ಸಲ್ ಬಂದಿದೆ. ಇಷ್ಟು ದೊಡ್ಡ ಪಾರ್ಸಲ್ಲ? ನನ್ ಗಂಡನ್ಗೆ ಲಾಟ್ರಿ ಹೊಡಿತೇನೋ? ಹಾಗೇನಿಲ್ಲ, ಅದ್ ನನಗ್ ಬಂದಿರೋ ಪಾರ್ಸಲ್. ಯಪ್ಪ, ನಿನ್ಗ ಯಾರ್ ಕಳ್ಸಿದ್ದು? ನನ್ನ ಅಮೇರಿಕಾ ಫ್ರೆಂಡ್. ಥ್ಯಾಂಕ್ ಯು. ವೆಲ್ಕಮ್ ಮೇಡಮ್. ಏನಿದೆ ಇದ್ರಲ್ಲಿ? ಮೇ ಬಿ ನೀನ್ ಇಲ್ಲಿವರೆಗೂ ನೋಡಿರಲ್ಲ. ಚಿತ್ರ ವಿಚಿತ್ರಗಳಿದ್ಯೇನೋ ಅಕ್ಕ. ಇಲ್ಲೇ ತೆಗೆದ್ರೆ ನೀವೆಲ್ಲ ಬಾಯ್ ತೆಕ್ಕೊಂಡ್ಬಿಡ್ತೀರಾ. ಆಲ್ರೆಡಿ ತೆಗ್ದೇ ಇದೆ. ಅಮ್ಮ, ಬಾಯ್ ಬಿಟ್ಟಿದ್ ಸಾಕು, ಮೊದ್ಲು ನೀನು ನಿನ್ ಬಾಯ್ನ ಮುಚ್ಚು. ಏನ್ ತರ್ಸ್ಕೊಂಡಿರ್ಬೋದು ಅಂತೀರಾ? ನನ್ನನ್ ಕೇಳಿದ್ರೆ ನಾನೇನ್ ಹೇಳಿ? ನಾನ್ ಹೇಳ್ತೀನಲ್ಲ, ನಾನ್ ಏನೇನ್ ಬೇಕು ಅಂದಿದ್ನೋ ಅದೆಲ್ಲ ತಂದ್ಕೊಡಕ್ ಆಗಲ್ಲ ಅಂತ ನೀವೆಲ್ಲ ನನಗ್ ಮೋಸ ಮಾಡಿದ್ರಲ್ಲ. ಅದಕ್ಕೆ ನನಗ್ ಬೇಕಾಗಿರೋದನ್ನ ಲಿಸ್ಟ್ ಅಲ್ಲಿ ಬರ್ದಿರೋದಷ್ಟೇ ಅಲ್ದೆ ಉಳ್ದಿರೋದನ್ನ ಕೂಡ ತರಿಸ್ಕೊಂಡಿದೀನಿ. ಅಪ್ಪ ನೋಡಿದ್ರೆ ಕೋಪಿಸ್ಕೋತಾರೆ. ಹಾಗಾದ್ರೆ ಅವ್ರು ಬರೋವರೆಗೂ ಇದು ಇಲ್ಲೇ ಇರ್ಲಿ. ಅಯ್ಯೋ, ಬೇಡ 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 ಬೇಡ, ರೂಮ್ ಒಳಗೆ ತಗೊಂಡ್ ಹೋಗೋಣ. ಹಾಗ್ ಬಾ ದಾರಿಗೆ. ಬಿಟ್ಟು ಎತ್ಕೋ ಬಾರೋ. ರಾಜಲಕ್ಷ್ಮಕ್ಕ, ಬಾ, ಸ್ವಲ್ಪ ಕೈ ಇಡು. ಎಚ್ಚಿ, ನನ್ ಮೇಲಲ್ಲ, ಸೂಟ್ ಕೇಸ್ ಮೇಲೆ ಅಂದಿದ್ದು. ಆಯ್ತು, ಬಾ. ಜೈ ಆಂಜನೇಯ. ಎಷ್ಟು ಭಾರ ಇದೆ. ಇವಳು ಸಾಮಾನ್ಯದೊಳಲ್ಲ ಪಾರ್ವತಿ. ಕಂಚು ಹೊತ್ತಿಗೆ ಕಂಚು. ಇದು ನನ್ ಲ್ಯಾಪ್ಟಾಪ್. ಅಪ್ಪಾ, ವಾವ್, ತುಂಬಾ ಚೆನ್ನಾಗಿದೆ ಅಕ್ಕ. ಇದು ನನಗೆ ತುಂಬಾನೇ ಫೇವ್ರೆಟ್. ನೋಡು, ತಗೋ. ಥ್ಯಾಂಕ್ ಯು ಅಕ್ಕ. ಇದು ಸಿಸ್ಟಮ್ಗೆ. ಇದು ನನ್ ಸ್ಪೀಕರ್, ಮ್ಯೂಸಿಕ್ ಪ್ಲೇಯರ್. ಅಂಡ್ ದಿಸ್, ನೋಡು, ಇದೇನಂತ ಗೊತ್ತಾ? ಹೇರ್ ಡ್ರೈಯರ್. ಹಾಗಂದ್ರೆ ಏನಕ್ಕ? ಇದನ್ನ ಸ್ವಿಚ್ ಬೋರ್ಡಿಗೆ ಹಾಕಿ ಹೀಗೆ ಕೂದಲನ್ನ ಒಣಗಿಸ್ಕೋಬಹುದು. ಹಾ, ಮೇಕಪ್ ಬಾಕ್ಸ್ ಇಲ್ಲಿದೆ. ಮೇಕಪ್ ಬಾಕ್ಸ್ ಅಂದ್ರೆ ಹೀಗಿರುತ್ತಾ? ನೋಡಿದ್ರಾ ಎಷ್ಟೊಂದಿದೆ ಅಂತ? ಹೌದು, ಇದನ್ನೆಲ್ಲ ಯಾರು ಕಳ್ಸಿದ್ರು ಆದ್ಯಾ? ನನ್ ಫ್ರೆಂಡ್. ಅಕ್ಕ, ಅವ್ರ ನಂಬರ್ ನನಗೆ ಕೊಡ್ತೀಯಾ? ನನ್ಗೂ ಏನಾದ್ರೂ ಕಳ್ಸಿ ಅಂತ ನಾನು ಕೇಳ್ತೀನಿ. ಬಿಟ್ಟು ಆತರ ಕೇಳೋ ತಪ್ಪು. ನನ್ನ ಹತ್ರ ಎಲ್ಲ ಇದೆ ಅಲ್ವಾ, ನಿಮಗ್ ಬೇಕಾದಾಗ ಬಂದು ಎಲ್ಲ ತಗೊಳ್ಳಿ. ನಿಜವಾಗ್ಲೂ? ಎಸ್.
ನೀನ್ ತುಂಬಾ ಒಳ್ಳೆಯವಳಕ್ಕ. ಈ ವಸ್ತುಗಳು ತುಂಬಾ ಚೆನ್ನಾಗಿದೆ. ಇದು ನನಗೋಸ್ಕರ ನಮ್ಮಮ್ಮ ಕಾರ್ನಿವಲ್ ಫೆಸ್ಟಿವಲ್ ಅಲ್ಲಿ ಕೊಡ್ಸಿದ್ದು. ಆ ಇಯರಿಂಗ್ಸ್ ಯಾವಾಗ್ಲೂ ಅಮ್ಮ ತನ್ನ ಕೈಯಾರೆ ಹಾಕ್ತಿದ್ಲು. ಇವಾಗ ನಾನ್ ಹಾಕ್ಲಾ? ಬಾ. ಚೆನ್ನಾಗಿದ್ಯಾ? ಇವರಿಬ್ಬರನ್ನ ನೋಡ್ತಾ ಇದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಸಂಧ್ಯಾ ಇಬ್ರು ಸೇರ್ಕೊಂಡು ಆಡ್ತಾ ಇದ್ದಿದ್ದೆಲ್ಲ ನೆನಪಿಗೆ ಬರುತ್ತೆ. ನನ್ಗೆ 27 ವಯಸ್ಸಾದಾಗ ಸಂಧ್ಯಾ ಅಮೆರಿಕಕ್ಕೆ ಹೊರಟೋದ್ಲು. ಈಗ 27 ವರ್ಷಗಳಾದ ನಂತರ ಆದ್ಯ ರಾಜಲಕ್ಷ್ಮಿ ಇಬ್ರು ಒಂದಾಗ್ಬಿಟ್ಟಿದ್ದಾರೆ. ಶ್ರೀರಾಮಚಂದ್ರ ಜೀವನ ಪರ್ಯಂತ ಇವರಿಬ್ರು ಹೀಗೆ ಅನ್ಯೋನ್ಯವಾಗಿರ್ಲಿ ಅಂತ ಆಶೀರ್ವಾದ ಮಾಡಪ್ಪ ತಂದೆ. ಬನ್ನಿ ಅತ್ಗೆ. ಏನ್ ಪಾರ್ವತಿ, ಹೊಸ ಸಿನಿಮಾ ಶುರುವಾಗೋದಕ್ಕೂ ಮೊದ್ಲೇ ನೋಡ್ಬೇಕು ಅನ್ನೋ ಹಾಗೆ ಅವಸರ ಮಾಡ್ತಿದ್ಯಾ? ಅದು ನಮ್ ಲೈಫಲ್ಲಿ ಸಿನಿಮಾ ನೋಡೋ ಅದೃಷ್ಟ ಬೇರೆನಾ? ಅದು ಸರಿ,
ಇದ್ದಕ್ಕಿದ್ದ ಹಾಗೆ ಬಾ ಅಂತ ಕರ್ದಿಯಲ್ಲ, ಯಾಕೆ? ಏನ್ ವಿಷಯ? ಸೀರೆ ಮತ್ತೆ ಒಡವೆನ ತೋರ್ಸೋಣ ಅಂತ. ಎಲ್ಲ ತುಂಬಾ ಚೆನ್ನಾಗಿದೆ. ಸುಮ್ನೆ ಇರ್ತಾನಾದ್ರೆ ನನ್ ತಮ್ಮ 4 ಕಾಸು ಸಂಪಾದನೆ ಮಾಡೋದ್ರಲ್ಲಿ ಮುಂದೆ ಇದ್ದಾನೆ ಅಂತ ಆಯ್ತು. ಅಷ್ಟೆಲ್ಲ ಇಲ್ಲ ಅತ್ಗೆ, ಅವರು ರಾಮನ್ ಮಾತನ್ ಮೀರ್ದಿರೋ ಲಕ್ಷ್ಮಣನ್ ಟೈಪು. ಈ ಸೀರೆಗಳು ಒಡವೆಗಳನ್ನ ನಮ್ ಗೌರಕ್ಕ ಕಳ್ಸಿದ್ದಾರೆ. ಇವಾಗ ಯಾವ ಹಬ್ಬ ಇದೆ ಅಂತ? ಇದ್ರೂ ಇಲ್ದೇ ಇದ್ರು ಇಷ್ಟೊಂದ್ ಇಟ್ಕೊಂಡ್ ನಾನೇನ್ ಮಾಡ್ತೀನಿ ಹೇಳಿ? ನೀವು ಕೂಡ ಸ್ವಲ್ಪ ತಗೊಳ್ಳಿ. ನನ್ನ ಹತ್ರ ಸೀರೆ ಒಡವೆಗಳು ತುಂಬಾ ಇದೆ ಬಿಡು ಪಾರ್ವತಿ. ನೀನ್ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ ಅಂತ ಈ ಸೀರೆ ತಗೋತೀನಿ. ಮತ್ತೆ ಒಡವೆಗಳು? ರೋಲ್ಡ್ ಗೋಲ್ಡ್ ನಾನು ಹಾಕೊಳ್ಳಲ್ಲ ಪಾರ್ವತಿ, ನನ್ಗೆ ಅಭ್ಯಾಸ ಇಲ್ಲ. ನನ್ ದೇಹಕ್ಕೆ ಕೂಡ ಆಗಲ್ಲ ಬಿಡು. ಪ್ಯೂರ್ ಗೋಲ್ಡ್ ಅದ್ಕೆ ಒಂದೆರಡು ತಗೊಳ್ಳಿ. ಏನು ಪ್ಯೂರ್ ಗೋಲ್ಡಾ? ನಿಜನಾ? ನನ್ ಮೇಲಾಣೆ. ಹಾ, ಎಷ್ಟು ಚೆನ್ನಾಗಿದೆ ಅದ್ಗೆ ಅಲ್ವಾ? ನೀನು ಬಲವಂತ ಮಾಡ್ತಿದ್ಯಾ ಅಂತ ಈ 2 ಬಳೆನೂ ತಗೊಂಡ್ಬಿಡ್ತೇನೆ ಬಿಡು ಪಾರ್ವತಿ. ಇಲ್ ನೋಡು, ನನಗೇನ್ ಒಡವೆ ಹಾಕೊಂಡ್ ಮೆರಿಬೇಕು ಅನ್ನೋ ಆಸೆ ಇಲ್ಲಮ್ಮ. ಏನೋ ನೀನ್ ನನ್ನ ನಾದ್ನಿ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಿರೋದ್ರಿಂದ ತಗೊಂಡೆ. ಒಂದ್ ವೇಳೆ ನಾನ್ ತಗೊಳ್ಳಿಲ್ಲ ಅಂತಂದ್ರೆ ನಿನ್ ಗೌರಕ್ಕಂಗೆ ಅವಮಾನ ಮಾಡ್ದಾಗತ್ತೆ ಅಂತ ನಾನು ಮಾತಾಡ್ದೆ ಇಸ್ಕೋತಾ ಇದ್ದೀನಿ. ಅವ್ರಿಗೇನು, ನಮ್ ಗೌರಕ್ಕ ಅವ್ರಿಗೆ ಕೋಟಿ ಅಷ್ಟು ಆಸ್ತಿ ಇದೆ. ಚಾರು ಒಬ್ಳೇ ಮಗಳು ಅಂತ ಹೇಳಿದ್ದೆ ಅನ್ಕೋತೀನಿ. 10 ಸಲ ಹೇಳಿದ್ಯಾ ಬಿಡು. ಹೇಳಿದಿನಾ? ನನ್ಗೆ ನೆನ್ಪಿಲ್ಲ ನೋಡಿ. ಒಂದ್ಸಲ ಚಾರು ನಮ್ ಮನೆಗ್ ಕರೆಸ್ತೀನಿ, ನಮ್ ಸೀನು ಕೂಡ ಮನೇಲೇ ಇರ್ತಾನಲ್ಲ, 5 ನಿಮಿಷ ಮಾತಾಡಿದ್ರೆ ಎಲ್ರಿಗೂ ಚೆನ್ನಾಗಿರುತ್ತೆ. ಕೋಟ್ಯಾಧಿಪತಿಗಳ ಜೊತೆ ಮಾತಾಡೋದು ಒಳ್ಳೇದೇ, ಆದ್ರೆ ಸೀನುಗ್ ಏನಂತ ಹೇಳೋದು ಪಾರ್ವತಿ? ಇಲ್ ನೋಡು, ಒಂದ್ ವೇಳೆ ಮಾತಾಡದೆ ಹೋದ್ರೆ ಈ ಸೀರೆ ಒಡವೆಗಳನ್ನ ವಾಪಸ್ ಕೊಟ್ಬಿಡ್ಬೇಕಾ? ನಿಮ್ ಅಕ್ಕ ಏನು ಕೇಳಲ್ಲ ಅಲ್ವಾ? ಚಿಚಿ, ಇನ್ನು ಬೇಕು ಅಂದ್ರೆ ತುಂಬಾ ಕಳಿಸ್ತಾಳವಳು. ಹಾಗೆಲ್ಲ ವಾಪಸ್ ತಗೊಳ್ಳೋ ಅಭ್ಯಾಸ ಇಲ್ಲ ಅವಳಿಗೆ. ಕಳ್ಸಿದ್ರೆ ಬೇಡ ಅನ್ಬೇಡ, ಇಸ್ಕೋ. ಯಾರಕ್ ಗೊತ್ತು ಯಾವ ಸೀರೆಗೆ ಯಾವ ಒಡವೆ ಹಾಕೊಂಡ್ರೆ ಮ್ಯಾಚ್ ಆಗತ್ತೆ ಅಂತ. ನನ್ ಪ್ಲಾನ್ ವರ್ಕೌಟ್ ಆಯ್ತು. ಎಸ್. ಏನದು ಆದ್ಯಾ? ಉಗ್ರ ಪೇಂಟಾ? ವಾಟ್? ನೇಲ್ ಪಾಲಿಶಾ ಅಂತ ಕೇಳ್ತಿದ್ದಾಳ ನಮ್ಮ ಅಕ್ಕ. ಹಾ, ಎಸ್. ಯಾವತ್ತು ಹಚ್ಕೊಂಡಿಲ್ವಾ? ಹಾಗೆ ನೋಡ್ತಿದ್ಯಾ? ಹಚ್ಕೋಬೇಕು ಅನ್ನೋ ಆಸೆ ಏನೋ ಇದೆ, ಆದ್ರೆ ಹಚ್ಕೊಳ್ಳೋ ಆಸೆ ಅಂತ ಹೇಳಿದ್ರೆ ಮನೇಲಿ ಅದಕ್ಕೆ ಒಪ್ಕೊಳ್ಳಲ್ಲ ಆದ್ಯಾ. ಯಾಕೆ? ಮನೇಲಿ ಗೌರಂಟಿ ಬಿಟ್ರೆ ಕೈಗಿನ್ನೇನು ಹಚ್ಕೊಳಕ್ ಬಿಡೋದಿಲ್ಲ. ನಿಮ್ ತಾತ ಮುತ್ತಾತ ಇನ್ನು ಬದುಕೇ ಇದ್ದಾರಾ? ತಾತ ಇಲ್ವಲ್ಲ, ಯಾವತ್ತೂ ಹೋಗ್ಬಿಟ್ರು. ಮತ್ತಿನ್ನೂ ಯಾಕೆ ಆ ಹಳೆ ಕಾಲದ ಪದ್ಧತಿಲೇ ಬದುಕ್ತಿದ್ದೀರಾ? ನಾವು ಬದುಕಿರ್ಬೇಕು ಅಂದ್ರೆ ಆ ಹಳೆ ಕಾಲದ ಹಾಗೆ ಬದುಕ್ಬೇಕು. ರಬೇಶ್. ಸಿ ರಾಜಲಕ್ಷ್ಮಿ, ಈಗ ನಿನಗೆ ನೇಲ್ ಪಾಲಿಶ್ ಹಚ್ಕೋಬೇಕು ಅನ್ಸ್ತಿದ್ಯೋ ಇಲ್ವೋ? ಅನ್ನಿಸ್ತಿದೆ, ಆದ್ರೆ ಗಿದ್ರೆ ಏನು? ತಗೋ. ಒಣಗೋದ್ರೆ ಅದನ್ನ ತೆಗಿಯೋದ್ ಹೇಗೆ ಅಂತ ಭಯ ನಮ್ಮ ಅಕ್ಕಂಗೆ. ನಿನ್ ಕೈಯಲ್ಲಿದ್ಯಲ್ಲ ಅದು ನೇಲ್ ಪಾಲಿಶ್ ರಿಮೂವರ್. ಅಂದ್ರೆ ಇದ್ರಿಂದ ಹೋಗುತ್ತಾ? ಹೋಗುತ್ತೆ.
ರಾಜಲಕ್ಷ್ಮಿ ನೇಲ್ ಪಾಲಿಶ್ ಹಚ್ಕೊಂಡ್ಮೇಲೆ ಅದ್ ಸಾಕು ಅಂತ ಅನ್ಸಿದ್ರೆ ಅದರಿಂದ ರಿಮೂವ್ ಮಾಡ್ಬೋದು. ವಾವ್, ಸೂಪರ್. ಇನ್ನು ಅಮಾಯಕಿ ತರ ನೋಡ್ತಿದ್ಯಲ್ಲ ಅಕ್ಕ, ನೇಲ್ ಪಾಲಿಶ್ ನ ಹಚ್ಚಿಸ್ಕೋ. ಓಕೆ, ಯಾವ್ದು ಬೇಕು? ಇದಾ ಇದು? ಓಕೆ, ಬೇಡ ಇದು. ಇದಾ? ಶೋರ್?